ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವರಿಗೆ ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು? ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಸರ್, ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ, ಈಗ ಎರಡೂವರೆ ವರ್ಷ ಅಂತದ್ದು ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಅಂತಂದರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ನವರು ಅದನ್ನು ಇಬ್ಬರು ಒಪ್ಕೋಬೇಕು. ನಾವು ಹೇಳಿದ್ದೀವಿ ಹೈಕಮಾಂಡ್ನವ್ರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ನವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡೂವರೆ ವರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪುನಃ ಚರ್ಚೆಗೆ ಬರ್ತಾ ಇದೆ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಪಕ್ಷದ ಕೆಲವು ಶಾಸಕರೇ ಆ ರೀತಿ ಹೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯ ಪಾಪ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು. ಈವನ್ ಡಿ ಕೆ ಶಿವಕುಮಾರ್ ಬೆಂಬಲಿಸುವಂತ ಶಾಸಕರೇ ಕೇಳಪ್ಪ ಇಲ್ಲಿ 1 or 2 MLAs ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಅಲ್ಲ ಸರ್, ಇಂಥ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗಕ್ಕೆ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಏನು ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ ಪರೋಕ್ಷವಾಗಿ. ಕ್ರಾಂತಿ ಅಂದ್ರೆ ಬದಲಾವಣೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ಯಾರೋ ಒಬ್ರು ಅವರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್, ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಖರ್ಗೆ ಅವ್ರು ಹೇಳಬೇಕು, ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ, ವೇಣುಗೋಪಾಲ್ ಹೇಳಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ಲವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ಅಲ್ಲ, ಈಗ ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್. ಅದರ ಅರ್ಥ ಏನು ಅಂತ ಅಂದ್ರೆ, ಅದೇ ನಿಮ್ಮ ಸ್ಪೆಕ್ಯುಲೇಷನ್. ಅರ್ಥ ಏನು ಅಂತಂದ್ರೆ, ನೀ ಅರ್ಥ ಮಾಡ್ಕೊಂಡಿರೋದಂಗೆ. ಐ ಡೋಂಟ್ ನೋ, ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನಾನು. ಸ್ಪೆಕ್ಯುಲೇಷನ್ ಮಾಡಿದರೂ ಕೂಡ ನಾವೇನು ಹೈಕಮಾಂಡ್ ಅಲ್ವಲ್ಲ ಸರ್, ಅದರಿಂದ ಏನಾದರೂ ಬದಲಾವಣೆ ಆಗುತ್ತಾ? ಎಲ್ಲ ಮಾಡೋದೆಲ್ಲ ನಿಮ್ಮ ನಾಯಕರುಗಳೆಲ್ಲ ಮಾಡಿಬಿಟ್ಟು ನಮ್ಮ ಮೇಲೆ ಹಾಕಿದರೆ